ಬೆಂಗಳೂರು ಪೊಲೀಸರು ಮಾದಕ ವಸ್ತುಗಳು ಮತ್ತು ಮಾದಕ ವ್ಯಸನಿಗಳ ವಿರುದ್ಧ ಸಮರವನ್ನು ಸಾರಿದ್ದಾರೆ. ಈ ಡ್ರಗ್ಸ್ ಪೆಡ್ಲರ್ಗಳು ಚಾಪೆ ಕೆಳಗೆ ನುಗ್ಗಿದರೆ ಬೆಂಗಳೂರು ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಈ ಚುರುಮುರಿ ಪಾನಿಪುರಿಯಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಅಪ್ರಾಪ್ತರನ್ನ ಟಾರ್ಗೆಟ್ ಮಾಡಿದಂತಹ ಪೆಡ್ಲರ್ಗಳನ್ನು ಲಾಕ್ ಮಾಡಿದ್ದಾರೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರು ಶಾಲಾ ಕಾಲೇಜು ಅಂಗಳದಲ್ಲಿ ಡ್ರಗ್ಸ್ ಘಮಲು. ಖಾಸಗಿ ಶಾಲೆ ಕಾಲೇಜೊಂದರಲ್ಲಿ ಡ್ರಗ್ಸ್ ಬಳಕೆ ಸುಳಿವು. ಶಾಲಾ ಕಾಲೇಜು ಅಂಗಳದಲ್ಲಿ ಡ್ರಗ್ಸ್ ಸಪ್ಲೈ ಪ್ರಕರಣಗಳು ಪದೇ ಪದೇ ಕಂಡು ಬರ್ತಾ ಇದೆ. ಈ ಮಾದಕ ವಸ್ತು ಮಾರಾಟದ ಅನುಮಾನದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸದಾಶಿವನಗರದ ಖಾಸಗಿ ಶಾಲೆ ಡೈರಿ ಸರ್ಕಲ್ ಕಾಲೇಜು ಒಂದಕ್ಕೆ ನಿನ್ನೆ ಮಕ್ಕಳ ಆಯೋಗದ ಅಧ್ಯಕ್ಷರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಈ ವೇಳೆ ಮಕ್ಕಳ ಹಕ್ಕುಗಳ ಆಯೋಗದವರಿಗೆ ಮಾದಕ ವಸ್ತು ಬಳಕೆ ಬಗ್ಗೆ ಕೆಲ ಮಾಹಿತಿ ಸಿಕ್ಕಿದೆ. ಅಪ್ರಾಪ್ತ ಮಕ್ಕಳಿಗೆ ಕೆಲ ಪೆಡ್ಲರ್ಸ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತಾರೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ. ಇವತ್ತು ಸದಾಶಿವನಗರ ಹತ್ರ ಹೋದಾಗ ಒಂದು ಸ್ಕೂಲಲ್ಲಿ ಅವರೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಈಗಾಗಲೇ ಡೈರಿ ಸರ್ಕಲ್ಲು ಇಲ್ಲ, ಅದು ಒಂದು ಮಗು ಒಂದು ಕಡೆ ಉಪಯೋಗಿಸಿತ್ತು ಅಂತೇಳಿ HM ಮಾತ್ರ ಹೇಳಿದ್ದಾರೆ. ಸೊ ಇಲ್ಲಿ ರೆಗ್ಯುಲರ್ ಆಗಿ ಕೆಲವು ಇದನ್ನು ಅಕ್ಕಪಕ್ಕ ಕಾರ್ಯಕರ್ತರು ಕೂಡ ಕೆಲವು ಆ್ಯಕ್ಟಿವಿಟೀಸು ಕೂಡ ಅದ್ರ ಬಗ್ಗೆ ಸೆಂಟ್ ಜಾನ್ಸ್ ಕಾಲೇಜಿನ ಆ ಒಂದು ಇದರಲ್ಲಿ ಡೈರಿ ಸರ್ಕಲಲ್ಲಿ ಇರ್ತಕ್ಕಂಥ ಕೆಲವು ಕಾಲೇಜ್ಗಳ ಹತ್ರ ನಾನು ನೇರವಾಗಿ ಹೆಸರಲಿಕ್ಕೆ ಹೋಗಲ್ಲ, ಆ ಒಂದು ಸರೌಂಡಲ್ಲಿ ಈ ಥರದ್ದಾಗಿದೆ. ಮಕ್ಕಳುಗಳು ಕೂಡ ಅಪ್ರಾಪ್ತ ಮಕ್ಕಳು ಅದನ್ನು ಸೇವಿಸಿರ್ತಕ್ಕಂಥದ್ದು ಕೂಡ ಕಂಡು ಬಂದಿದೆ. ಪಾನಿಪುರಿ, ಚುರುಮುರಿ, ಚಾಟ್ಸ್ ನೆಪದಲ್ಲಿ ಅಪ್ರಾಪ್ತರಿಗೆ ಡ್ರಗ್ಸ್ ಪೂರೈಕೆ. ಇನ್ನು ಕೆಲವು ಶಾಲೆ ಕಾಲೇಜು ಸುತ್ತಮುತ್ತ ಪಾನಿಪುರಿ, ಚುರುಮುರಿ ಮೊದಲಾದ ಚಾಟ್ಸ್ ಮಾರೋ ನೆಪದಲ್ಲಿ ಡ್ರಗ್ಸ್, ತಂಬಾಕು ಕೊಡ್ತಾರೆ ಅನ್ನೋ ಅನುಮಾನ ಕೂಡ ಮೂಡಿದೆಯಂತೆ. ಹೀಗಾಗಿ ಬೆಂಗಳೂರಿನ ಕೆಲ ಶಾಲಾ ಕಾಲೇಜುಗಳ ಸುತ್ತಮುತ್ತ ಚಾಟ್ಸ್ ಮಾರೋ ವ್ಯಕ್ತಿಗಳನ್ನ ಚೆಕ್ ಮಾಡಬೇಕು, ಜೊತೆಗೆ ಅಂತವರ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಶಾಲಾ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಪೊಲೀಸರಿಗೆ ಕೇಳಿದ್ದಾರೆ. ಒಂದು ವೇಳೆ ಮಾದಕ ವಸ್ತು ಮಾರಾಟದ ಬಗ್ಗೆ ಕಂಡು ಬಂದ್ರೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂದಿದ್ದಾರೆ. ಈ ಪಾನಿಪುರಿ, ಈ ಚುರುಮುರಿ, ಈ ಸೌತೆಕಾಯಿ, ಚಾಕ್ಲೇಟು, ಐಸ್ ಕ್ರೀಮು ಮಕ್ಕಳು ಎಲ್ಲೆಲ್ಲಿ ಈ ಸಣ್ಣ ಸಣ್ಣ ತಿಂಡಿಗಳಿಗೆ ಅಪೇಕ್ಷೆ ಪಡ್ತಾರೋ ಅಂಥ ಕಡೆ ಕೆಲವರು ತಂಬಾಕು, ಹೊಗೆಸೊಪ್ಪು ಪ್ಲಸ್ ಈ ಥರ ಏನು ಡ್ರಗ್ಸ್ ಇದೆ ಅಂಥದ್ದನ್ನು ಮಾರಾಟ ಮಾಡ್ತಕ್ಕಂಥದ್ದು ಕೂಡ ಕೆಲವು ಕಡೆ ಕಂಡು ಬಂದಿದೆ. ನಾವು ವಿಸಿಟ್ ಮಾಡೋಕ್ಕೆ ಹೋದಾಗೆಲ್ಲ ಎಲ್ಲೆಲ್ಲಿ ಯಾವ ಶಾಲೆಯಲ್ಲಿ ಇದೆ ಅಂಥ ಕಡೆ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಜೊತೆಲಿರ್ತಾರೆ. ಅವರೆಲ್ಲರೂ ಆ ಸರೌಂಡಲ್ಲಿ ಅವ್ರು ಯಾರೇ ಇರಲಿ, ಯಾರಾದರೂ ಈ ಥರದ್ದು ಒಂದು ಮಾರಾಟ ಮಾಡ್ತಾ ಇದ್ರೆ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಿ ಅದನ್ನು ಅವ್ರದ್ದು ಗೋಣಿಚೀಲ, ಕ್ಯಾಶ್ ಬ್ಯಾಗ್ ಏನಿದೆ ಅದನ್ನು ಜಪ್ತಿ ಮಾಡಿ. ಜೊತೆಗೆ ಡ್ರಗ್ಸ್ನಂತ ಮಾದಕ ವಸ್ತು ಶಾಲಾ ಕಾಲೇಜಿನಲ್ಲಿ ಸಿಕ್ಕರೆ ಶಾಲಾ ಆಡಳಿತ ಮಂಡಳಿಗೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಸಮನ್ಸ್ ಜಾರಿ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.